नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। कर्नाटक के जिला प्रभारी मंत्री संतोष लाड का बयान सामने आया है, जिसमें उन्होंने बीजेपी पर तीखा हमला करते हुए कहा कि जब तक केंद्र में बीजेपी सरकार सत्ता में है वे राज्य सरकार को गिराने की कोशिश करते रहेंगे। साथ ही उन्होंने हुबली में पत्रकारों से बातचीत करते हुए बीजेपी के कर्नाटक में ऑपरेशन कमला चलाने के आरोप पर प्रतिक्रिया दी। संतोष लाड ने कर्नाटक के सीएम सिद्धरामैया के बयान का समर्थन करते हुए कहा कि बीजेपी ने कांग्रेस के विधायकों को खरीदने के लिए 50 करोड़ रुपए की पेशकश की थी और इसमें कोई गलती नहीं है। साथ ही हमारे पास अधिक संख्या में विधायक हैं, इसलिए उन्हें ये मुश्किल हो रही है, लेकिन वे अपनी कोशिशों में लगे हैं। ನನಗಿರ್ತಕ್ಕಂಥ ಮಾಹಿತಿ ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲಿ ಆಗಿದೆ. ಸೊ ಸಂಡೂರ್ದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ, ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಯಾರು ಹೇಳಿದ್ದು? ಅವ್ರನ್ನೇ ಕೇಳಬೇಕೀಗ. ಅವ್ರು ಸರಿ ತಪ್ಪ ನಾವ್ ಹೆಂಗ್ ಹೇಳಕ್ಕಾಗುತ್ತೆ? ಏನದು? ಗೊತ್ತಿಲ್ಲ, ಮಾಹಿತಿ ಅಲ್ಲ. ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ 50 ಕೋಟಿ ರೂಪಾಯಿ ಏನ್ ಹೇಳ್ತಾರೆ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೇಳಿ ಇದೆ ಅಲ್ಲ. ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿವರೆಗೆ ಇರ್ತದೆ, ಈ ತರದ ಪ್ರಯತ್ನ ಹೋಗ್ಲ ಮಾಡ್ತಾನೆ ಇರ್ತಾರೆ. ಅದೇ ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅಲ್ಲ ಸರ್? ಇನ್ನೂ ಪ್ರಯತ್ನ ನಡೆದ ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತೆ ಅಲ್ಲ. ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನು ಆಗೋದಿಲ್ಲ, ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಎಂತ ರಾಷ್ಟ್ರ? ಏನ್ ಹೇಳ್ತೀವಿ? ಅದ್ರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ, ಸೊ ಹಂಗಾಗಿ ಬಹಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದ್ರೆ ಬಹಳ ಈಸಿಯಾಗಿ ಮಾಡ್ಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು. ಎಲ್ಲ ಸರ್ಕಾರಗಳು ಈ ತರ ಮಾಡಿದಾರೆ, ಹೊಸದಲ್ಲ. ಅದೇ ಹೇಳ್ತಾ ಇದೀವಲ್ಲ. ಸೊ ಈ ತರದ್ದು ಹೊಸದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. PDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯತ್ನ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫರೆನ್ಸ್ ಬಂದ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ, ಆಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೆಯಲ್ಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ನಾವು ವಾಪಸ್ ತಗೊಳ್ಳಿ ಟ್ರಾನ್ಸ್ಫರ್ ಅಂದ್ರೆ. ಅವ್ರು ತಗೊಳ್ಳೋಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದ್ಮೇಲೆ ವಿಫಲ ಆದ್ಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟರ್ ಲೇಬರ್ ಕೋರ್ಟ್ ನಲ್ಲಿ ಇದೆ. ಅಲ್ಲಿ ಗುಜರಾತ್ ಟ್ರಾನ್ಸ್ಫರ್ ಮಾಡಿದ್ರು, ಗುಜರಾತ್ ಅಲ್ಲಿ ಕಂಪನಿ ಇಲ್ಲ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನೌ ಇಟ್ ಮ್ಯಾಟರ್ ಹ್ಯಾಸ್ ಗಾನ್ ಟು ಕೋರ್ಟ್. ಈಗ ಸೊ ಕೋರ್ಟ್ ನಲ್ಲಿ ಎಜುಕೇಟ್ ಆಗ್ಬೇಕು. ಸೊ ವಿ ಆರ್ ವೇಟಿಂಗ್. ಕೋರ್ಟ್ ನಾಗ ಏನ್ ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸಿಎಂ ನನ್ನ ಮುಟ್ಟಿದ ಜನ ಸುಮ್ಮನೆ ಸ್ಟೇಟ್ಮೆಂಟ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿಎಂ ನ ಹೆಂಗ್ ಮುಟ್ಟಕ್ಕಾಗ್ತದೆ? ಹೌದು, ಸಾಕಷ್ಟು ಬಿಜೆಪಿ ನಾಯಕರು ಅವರಿಗೆ ಟೀಕೆ ಮಾಡ್ತಾರೆ. ಏನ್ ಟೀಕೆ ಮಾಡ್ತಾರೆ? ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಅಲ್ಲ, ಜನ ಅವ್ರ ಪರ ಇದಾರೆ ಅಂತ ಹೇಳಿದ್ದಾರೆ. ಟೀಕೆ ಮಾಡಕ್ ಅವ್ರಿಗೆ ಇದೆ, ಡೆಮೋಕ್ರಸಿ ಸೆಟಪ್ ನ ಟೀಕೆ ಮಾಡ್ಬೋದು, ಮಾಡ್ಲಿ, ಅದಕ್ಕೇನು ಸಂಬಂಧ ಇಲ್ಲ. ನಮಗೆ ಹೇಳಕ್ಕೂ ಅಧಿಕಾರ ಇದೆ, ಹೇಳಿದೀವಿ ನಾವು. ಸಿಎಂ ಹೇಳಕ್ ಅಧಿಕಾರ ಇದೆ, ಹೇಳಿದ್ದಾರೆ. ಮಾಡಿದ್ವಿ, 3-4 ಸಲ ಮೀಟಿಂಗ್ ಮಾಡಿದ್ವಿ. ಕೆಲವು ತೂತ್ ಪಾಯಿಂಟ್ ಇದಾವೆ, ತೂತಿಂಗ್ ಫಿನಿಶ್ ಪಾಯಿಂಟ್ ಇದೆ, ಅದನ್ನ ಅಡ್ರೆಸ್ ಮಾಡ್ತೀವಿ.
ಕಳೆದ ಲಾಸ್ಟ್ 2 ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ, ಎಲೆಕ್ಷನ್ ಗಲಾಟೆಯಲ್ಲಿ ನಾನು ಅಲ್ಲಿ ಆಗಿದ್ದೆ, ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕರೆದು ಸೆಟ್ ಮಾಡ್ತೀವಿ. ಬಟ್ ಬಿಜೆಪಿ ಅವ್ರಿಗೆ ಕೇಳಿ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರೆ ಎಲ್ಲಿದೆ ಅದನ್ನು ಕೇಳಿ ಅಲ್ಲ. 100 ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು, ಈಗಿರೋ ಸಿಟಿಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಅದನ್ನು ಕೇಳ್ಬೇಕಲ್ಲ ಬಿಜೆಪಿ ಅವ್ರಿಗೆ. ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡ್ಲು ಅಂತ ಹೇಳ್ತಿದ್ರು ಅಲ್ವಾ? ಅಲ್ಲ, ಅವ್ರ ಕಾಲದಲ್ಲಿ ಆಗಿತ್ತು ಸರ್. ಈಗ ಉದಾಹರಣೆಗೆ ಇಂದಿರಾ ಗ್ಲಾಸ್ ಹೌಸ್ ಹೋದ್ರೆ ಹಾಕಿದ ಪೇವರ್ಸ್ ಇನ್ನೂ 6 ತಿಂಗಳಾಗಿಲ್ಲ. ಈ ಪೇವರ್ಸ್ ಎಲ್ಲ ಕಿತ್ ಮೇಲೆ ಬರ್ತಾ ಇದೆ, ಬೀಳ್ತಾ ಇದೆ. ಈಗ ಅದನ್ನ ಹೇಳ್ತಿರೋದಲ್ಲ, ಒಂದು ದಿವಸಕ್ಕೆ ಬಿದ್ದೋಗಿದಾವ ಅಲ್ಲ, ಏರ್ಪೋರ್ಟ್ಗಳು ಬೀಳ್ತಾ ಇದಾವೆ, ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ. ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬ್ರು ಕೈ ಮುಗಿದು ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಇದೇ ಕಳೆದ 10 ವರ್ಷದಿಂದ 70 ವರ್ಷದಿಂದ ನಾವು ಬುನಾದಿ ಹಾಕಿದಾವಲ್ಲ, ಇನ್ನ ಬುನಾದಿನೂ ಅಲ್ಲಾಡಿಲ್ಲ. ಈ 11 ವರ್ಷದಾಗ ಏನ್ ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಇವೆಲ್ಲ ಕುಸಿದು ಬಿದ್ದಿದ್ದಾವೆ. ಅಲ್ಲ, ಲೆಟ್ ಅಸ್ ಸಿ. ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಜಂಪ್ ದ ಗನ್ಸ್. ಚಲೋ ಆಗಿದ್ದೀವಿ, ಚಾಲು ಮಾಡಿ. ಯಾಕೆ ರಿವೆಂಜ್ ಯಾಕೆ? ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂತ ಹೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತೆ ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತೆ ಅದ್ರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ ನ ಅವ್ರು ಚಾಲೆಂಜ್ ಮಾಡ್ಲಿಲ್ಲ, ಯಾರು ಬೇಡ ಅಂತ ಹೇಳಿದ್ರು? ಚಾಲೆಂಜ್ ಮಾಡಕ್ ಅವಕಾಶ ಇದೆ ಅಲ್ಲ. ಅಂದ್ರೆ ನಾವು ಅವ್ರ ಮೇಲೆ ಏನು ಯಾವ್ದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರ ವಿಚಾರಣೆ ಮಾಡಬಾರ್ದ ಏನ್ ಮಾಡಿದಾರೆ ಅಂತ ಹೇಳಿ? ಅದೇ ಈ ತರ ಮಾತನಾಡ್ತಾರಂತಂದ್ರೆ ಮತ್ತೆ ಏನ್ ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನ್ ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ತರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವುದೇ ಕಮಿಟಿಗಾಗ್ಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರು, ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡ್ಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡ್ಬೇಕು. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ, ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಭಾಗಕ್ಕೆ 120 ಬಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಕಾರ್ಯಕ್ರಮ ಇದೇ ರೀತಿ ಬಹಳಷ್ಟು ಬಸ್ಗಳು ಬರ್ತಾ ಇದಾವೆ. ಸುಮಾರು 700ಕ್ಕೂ 800 ಬಸ್ ಕೊಡ್ತಕ್ಕಂಥ ಟಾರ್ಗೆಟ್ ಇದೆ. ಆಲ್ರೆಡಿ ಬಹಳಷ್ಟು ಬಸ್ಸಸ್ಗಳು ಬಂದಿದ್ದಾವೆ. ಇದು ಒಂದೇ ಸೆಟ್ ಆಗಿ 120 ಬಸ್ ಬರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ವಿ. LRT ಪ್ರೋಗ್ರೆಸ್ ನಲ್ಲಿ ಇದೆ. ಅದೇನಾಗಿದೆ, ಸಾಧಕ ಬಾಧಕ ಒಂದು, ಯಾಕಂದ್ರೆ PPP ಮಾಡೆಲ್ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬಹಳಷ್ಟು ರೌಂಡ್ಗಳು ಮೀಟಿಂಗ್ ಕೂಡ ಆಗಿದ್ದಾವೆ. ಈಗ ಅದೊಂದು ಸಂಪೂರ್ಣ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇನ್ನೊಂದು ಮಂತ್ಗಳಲ್ಲಿ ನಮಗೆ ಒಂದು ಸ್ವಲ್ಪ ಮೋರ್ ಕ್ಲಿಯರಿಟಿ ಸಿಗುತ್ತೆ. ಅಲ್ಲಿ ಹಿಂದೆ ಏನು ತಗೊಂಡಿಲ್ಲ, ಕನ್ಸಲ್ಟೇಷನ್ ಮಾಡ್ತಾ ಇದೀವಿ. ತಿರ್ಗಾ ವಿ ವಾಂಟ್ ಟು ಡೂ ಒನ್ಸ್ ಅಗೇನ್ ಇಂಟರ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ ಮಾಡಬೇಕು ಒಂದು. ಆಮೇಲೆ ಸ್ವಲ್ಪ ಅದು ಪಬ್ಲಿಕ್ ವಲಯದಲ್ಲಿ ನ್ಯಾಷನಲ್ ಮೀಡಿಯಾಗಳು ಕೆಲವು ಮೇಕ್ ಬಿ ದೇ ಮಿಸ್ಅಂಡರ್ಸ್ಟುಡ್. ನಾವು ಕೇಳಿರ್ತಕ್ಕಂಥದ್ದು ಪ್ರಿಫರೆನ್ಸ್, ಸೊ ಅದನ್ನ ಮಿಸ್ಲೀಡ್ ಮಾಡ್ಕೊಂಡು ಪ್ರೊಜೆಕ್ಷನ್ ಆಗಿ ತುಂಬಾ ವಲಯದಲ್ಲಿ ಪಾಸಿಟಿವ್ ನೆಗೆಟಿವ್ ಬರೋದ್ರಿಂದ ಸೊ ಒನ್ಸ್ ಅಗೇನ್ ವಿ ವಾಂಟ್ ಟು ಟೇಕ್ ಪಬ್ಲಿಕ್ ಒಪಿನಿಯನ್ಗೆ ಒತ್ತ ಹಾಕಿದೀವಿ. ಎಲ್ಲ ವಾಕ್ಸ್ ಆಫ್ ಲೈಫ್, ಎಲ್ಲ ಜನರನ್ನ ಕಾನ್ಫಿಡೆನ್ಸ್ ತಗೊಂಡು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಮುಂದೆ. ಅಲ್ಲ, ಎಲ್ಲ ವಾಕ್ಸ್ ಆಫ್ ಲೈಫ್, ಬರೀ ಕನ್ನಡ ಪರ ಸಂಘಟನೆ ಜೊತೆಗೆ ಬೇರೆ ಇಂಡಸ್ಟ್ರೀಸ್ ಜೊತೆ ಕೂಡ ಮಾತನಾಡ್ತೀವಿ. ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಮಾಡ್ತೀವಿ. ಇಲ್ಲ, ನಾವೇನ್ ಮಾಡಿದೀವಿ, ನಮ್ಮಲ್ಲಿ ESI ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಏನಾಗಿದೆ, ವಿ ಆರ್ ಸ್ಪೆಂಡಿಂಗ್ 150 crores ಫಾರ್ ಮೆಡಿಸನ್ ರಫ್ಲಿ. ರಿಯಂಬರ್ಸ್ಮೆಂಟ್ ಮಾಡ್ತೀವಿ. 150 ಕೋಟಿ ಸಂಬಳ ಕೊಡ್ತಾ ಇದೀವಿ. 150 ಕೋಟಿ ರೀಕೂಪ್ ಮಾಡ್ತೀವಿ. ಬೇರೆ ಬೇರೆ ಹಾಸ್ಪಿಟಲ್ ಹೋದಾಗ ನಾವು ರಿಯಂಬರ್ಸ್ ಮಾಡ್ಕೊಡ್ತೀವಿ. ಸೊ ಓವರ್ ಆಲ್ ವಿ ಆರ್ ಸ್ಪೆಂಡಿಂಗ್ 450 to 500 crores. ಸೊ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ನಾವು ಕಂಡ ಸಂದರ್ಭದಲ್ಲಿ ಹೇಳಿದ್ವಿ, ನಾವು ಕಂಪ್ಲೀಟ್ ಅಕ್ರೆಡಿಟೇಷನ್ ಮಾಡಿದೀವಿ. ಬೇರೆ ಹಾಸ್ಪಿಟಲ್ಸ್ಗಳು ಹೋಗ್ಬಾರ್ದು ಜನ, ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಬೇಕು. ಅದು ಮಾಡಿದ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಇದ್ರ ESI ಫಂಡ್ ಅಲ್ಲಿ ಉಳಿದಿದೆ. ಸೊ ಅದನ್ನು ಕೇಳಿದೀವಿ. ಸಂಪೂರ್ಣವಾಗಿ ನಾವು ಇರ್ತಕ್ಕಂಥ ನಮ್ದೇನು ಬೆನಿಫಿಷರಿ ಇದ್ದಾರೆ, ಸುಮಾರು 40 ಲಕ್ಷಕ್ಕೂ 45 ಲಕ್ಷ ಏನು ಬೆನಿಫಿಷರಿ ಇದ್ದಾರೆ. ಆ ಬೆನಿಫಿಷರಿ ಯಾವುದೇ ಕಾರಣಕ್ಕೆ ಬೇರೆ ಹಾಸ್ಪಿಟಲ್ ಹೋಗ್ಲಾರಂಗೆ ನಾವು ಆತರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಮ್ ದುಡ್ಡು ನಮಗೆ ಉಳಿತೈತೆ. ಸೊ ಈ 500 ಕೋಟಿ ಖರ್ಚು ಮಾಡ್ತಿದ್ರೆ ಆ ದುಡ್ಡು ನಮಗೆ ಸಂಪೂರ್ಣ ಉಳಿತೈತೆ ಅಂತ ಹೇಳಿ ಒಂದು ಪ್ರಪೋಸಲ್ ನ ಕೊಟ್ಟಿದೀವಿ.
ಅದನ್ನ ಕಾಯ್ಬೇಕು. ಈಗ ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡ್ತದೆ ನಾವು ಕಾಯ್ಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಗ್ರೀನಿಸಸ್ ಹಾಕಲಿಕ್ಕೆ ಬಹಳ ವಿರೋಧ ಮಾಡ್ತಾರೆ. ಹ್ಮ್ ಪಶ್ಚಿಮ ಘಟ್ಟಗಳಲ್ಲಿ ಗ್ರೀನಿಸಸ್ ಹಾಕಬೇಕು ಚಿಂತನೆ ಮಾಡ್ತಿದ್ದಾರೆ ಸರ್ಕಾರ. ಪಶ್ಚಿಮ ಘಟ್ಟದ ಅಭಿವೃದ್ಧಿಗೋಸ್ಕರ ನಗರ ಪ್ರದೇಶಗಳಿಗೆ ಸೆಸ್ ಟ್ಯಾಕ್ಸ್ ಸರ್ಕಾರ ಯಾವುದೋ ಒಂದು ಯೋಚನೆ ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರಂತ ಯೋಚನೆಗಳು ಮಾಡಿರ್ತಾರೆ. ಸೊ ಸೆಸ್ ಕಲೆಕ್ಟ್ ಮಾಡಕ್ಕೆ ಇವ್ರು ಒದರಾಡ್ತಾರೆ. ಇವ್ರು ಮೊಸರು ಮೇಲೆ ಸೆಸ್ ಹಾಕ್ಯಾರ, ಉದ್ದಿನ ಕಡ್ಡಿ ಮೇಲೆ ಸೆಸ್ ಐತೆ, ಹಸಿರು ಬಳೆ ಮೇಲೆ ಸೆಸ್ ಐತೆ. ಇವ್ರ ಸೆಸ್ ಬಗ್ಗೆ ಮಾತಾಡಲ್ವ ಇವರು? ಬಿಜೆಪಿಯವರು ಎಲ್ಲದಕ್ಕೂ ರೀಸನಿಂಗ್ ಕೊಟ್ಕೊಂಡು ಸುಮ್ಮನೆ ಟೀಕೆ ಮಾಡಿದಾಗ ಅರ್ಥ ಏನಿದೆ? ಮೊಸರು ಮೇಲೆ ಸೆಸ್ ಇಲ್ವಾ? ಈಗ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಸೆಸ್ ಇಲ್ವಾ? ರೈತರು ಯಾವುದೇ ಒಂದು ಯಂತ್ರೋಪಕರಣ ಖರೀದಿ ಮಾಡೋದು ಅದ್ರ ಮೇಲೆ ಸೆಸ್ ಇಲ್ವಾ? ಏನ್ ರೈತರ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡ್ತಿದ್ರು ಬಿಜೆಪಿಯವರು. ಇವತ್ತು ಸ್ಪ್ರಿಂಕ್ಲರ್ಸ್ ಮೇಲೆ ಸೆಸ್ ಇದೆ, ಟ್ರ್ಯಾಕ್ಟರ್ ಮೇಲೆ ಸೆಸ್ ಇದೆ, ಯಾವ ಪ್ರಾಡಕ್ಟ್ ಮೇಲೆ ಸೆಸ್ ಇಲ್ಲ. ಇವತ್ತು ಹೋಗ್ಲಿ BPL ಯಾರನ್ನ ಮನೆ ಕಟ್ಕೊಂಡು ಅದ್ರ ಮೇಲೂ ಇವತ್ತು GST ಕಟ್ಟಬೇಕು. ಎಲ್ಲ ಕಡೆ GST ಇದೆ ಅಲ್ಲ. ಸೊ KSRTC ತಮ್ಮ ಹತ್ರ ಬರ್ಬೋದು ಸರ್ ಸಂಧಾನಕ್ಕೆ. ಏನು ಪೇ ರಿವಿಷನ್ ಬರ್ತದೆ, ಅದು ಯಾವಾಗ್ಲೂ ಇದ್ದೇ ಇರುತ್ತಲ್ಲ. तो ये थी इस वक्त की खास खबर। ऐसी तमाम खबरें देखने के लिए बने रहिए पल्स 24 न्यूज के साथ।